ಎಲ್ಲ ಗೈಸ್ ಫೈನಲಿ ನಿಮ್ಮ ರಿಸಲ್ಟ್ ಔಟ್ ಆಯ್ತು ನೋಡಿ. ಯುಜಿ CET 2026 ಎಕ್ಸಾಮಿನೇಷನ್ ರಿಸಲ್ಟ್ ಅಂದ್ರೆ ಪ್ರೊಫೆಷನಲ್ ಕೋರ್ಸಸ್ಗೆ ಏನಿದೆ 6/6/2026 ಅಂದ್ರೆ ಇವತ್ತು ನಿಮ್ಮ ರಿಸಲ್ಟ್ ಬಂದಿದೆ. ಸಾಕಷ್ಟು ಜನಕ್ಕೆ ಲಿಂಕ್ ಸಿಗ್ತಾ ಇಲ್ಲ. ಸಾಕಷ್ಟು ಜನ ಕೇಳ್ತಿದ್ರೆ ಲಿಂಕ್ ಎಲ್ಲಿದೆ ಬ್ರದರ್, ರಿಸಲ್ಟ್ ಲಿಂಕ್ ಗೊತ್ತಾಗ್ತಿಲ್ಲ ನಮಗೆ, ರಿಸಲ್ಟ್ ಎಲ್ಲಿ ಲಿಂಕ್ ಸಿಗುತ್ತೆ ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ರಿಸಲ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ. ಅದ್ರ ಜೊತೆ ನಾನು ಒಂದು ವಾಟ್ಸ್ಆಪ್ ಗ್ರೂಪ್ ನ ಕೊಡ್ತಿದ್ದೀನಿ, ಅಲ್ಲೋಗಿ ಜಾಯ್ನ್ ಆಗಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆದ ತಕ್ಷಣ ಏನಾಗುತ್ತೆ ನಿಮಗೆ ಎಲ್ಲಾ ರಿಸಲ್ಟ್ ಲಿಂಕ್ ಜಸ್ಟ್ ಓನ್ಲಿ ಇದು ಜಸ್ಟ್ ಬರೀ KCT ರಿಸಲ್ಟ್ ಲಿಂಕ್ ಆಯ್ತು, ನೆಕ್ಸ್ಟ್ ಮಾರ್ಕ್ ರಿಸಲ್ಟ್ ಎಲ್ಲ ರಿಸಲ್ಟ್ ಲಿಂಕ್ ಕೊಡ್ತೀನಿ. ಓಕೆ, ಹೋಗಿ ಬೇಗನೆ ಜಾಯ್ನ್ ಆಗಿ. ಲಿಂಕ್ ಅಲ್ಲಿ ಕೂಡ ಸಿಗುತ್ತೆ, ಇಲ್ಲಿ ಕೂಡ ಸಿಗುತ್ತೆ. ಏನ್ ರಿಸಲ್ಟ್ ಚೆಕ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಈಗ ಪ್ರತಿ ವರ್ಷ ಮಾಡಿದ್ರು KCT ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಏನ್ ಮಾಡ್ತಿದ್ರು, ನೆಕ್ಸ್ಟ್ ನಿಮಗೆ ನಿಮ್ಮ ನೇಮ್ ಅನ್ನ ಸ್ಟಾರ್ಟಿಂಗ್ 4 ಲೆಟರ್ಸ್ ಹಾಕಿ ಕೇಳ್ತಿದ್ರು. ಬಟ್ ಈ ವರ್ಷ ಏನ್ ಮಾಡ್ತಿದ್ರೆ ಸೇಮ್ PUC ರಿಸಲ್ಟ್ ತರಾನೇ ಏನು ಚೇಂಜಸ್ ಮಾಡಿಲ್ಲ. ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಅಂದ್ರೆ ನೀವು CET ಅಪ್ಲಿಕೇಶನ್ ಹಾಕಬೇಕಾದಾಗ ನಂಬರ್ ಇರುವಂತ ನಂಬರ್ಸ್ ನ ತಗೊಂಡು, ಅಂದ್ರೆ ಏನಿರುತ್ತೆ ನೋಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ನಂಬರ್ಸ್. ಈಗ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಸ್ಟೂಡೆಂಟ್ಸ್ ತಗೊಂಡಿದ್ದೀನಿ, ಈ ತರ ಒಂದು ಅಪ್ಲಿಕೇಶನ್ ನಂಬರ್ ಹಾಕೊಡಿ. ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಪಕ್ಕದಲ್ಲಿ ನಿಮಗೆ ಏನು ಕಾಣಿಸುತ್ತೆ, ಡೇಟ್ ಆಫ್ ಬರ್ತ್ ಅನ್ನ ಕಾಣಿಸುತ್ತೆ. ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಂದ್ರೆ ಅಲ್ಲಿ ಹಾಕ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಈಗ ನಿಮ್ಮ ಕ್ವೇರಿ ಏನಿದೆ ಸಬ್ಮಿಟ್ ಮಾಡೋಕೆ ಕೇಳಿದವ್ರಿಗೆ ಸಬ್ಮಿಟ್ ಮಾಡಿದ ತಕ್ಷಣ ಏನಾಗುತ್ತೆ, ವೇಟ್ ಮಾಡುತ್ತೆ. ಸಾಕಷ್ಟು ಜನಕ್ಕೆ ಈ ಒಂದು ತೊಂದರೆ ಬರ್ತಾ ಇದೆ. ಯಾಕೆ? ಟೂ ಮೆನಿ ರಿಕ್ವೆಸ್ಟ್, ಪ್ಲೀಸ್ ವೇಟ್ ಎ ಮೂಮೆಂಟ್ ಅಂಡ್ ಟ್ರೈ ಅಗೇನ್. ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಮತ್ತೆ ವರ್ಕರ್ಸ್ ಮತ್ತೆ ಲೆಕ್ಚರ್ಸ್ ಟೀಚರ್ಸ್ ಎಲ್ಲಾ ಟೈಮ್ ಒಂದೇ ಟೈಮಲ್ಲಿ ಈ ಲಿಂಕ್ ಅಲ್ಲಿ ಬಂದು ರಿಕ್ವೆಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಸರ್ವರ್ಗೆ ಜಾಸ್ತಿ ಲೋಡ್ ಬೀಳುತ್ತೆ. ಆಟೋಮೆಟಿಕ್ ನೀವು ಹಾಕಿರುವಂತ ರಿಸಲ್ಟ್ ನ ಅವ್ರಿಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಡಕ್ಕೆ ಸ್ವಲ್ಪ ಟೈಮ್ ತಗೋತದೆ. ಒಂದು ಸ್ವಲ್ಪ ಏನಾದ ತಕ್ಷಣ ರಿಕ್ವೆಸ್ಟ್ ಸ್ವಲ್ಪ ಕಡಿಮೆ ಆದ ತಕ್ಷಣ ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ. ಒಂದೇ ಟೈಮಲ್ಲಿ ಈ ತರ ರಿಕ್ವೆಸ್ಟ್ ಬಂದಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಅಂದ್ರೆ ಯಾವುದೇ ಆಗಲಿ ಒಂದ್ ಸ್ವಲ್ಪ ಟೈಮ್ ತಗೋತದೆ. ಎನಿವೆ ರಿಸಲ್ಟ್ ಆದಷ್ಟು ಈಗ ಆಲ್ರೆಡಿ ಚೆಕ್ಔಟ್ ಮಾಡ್ಕೊಂಡಿದ್ರೆ ನಿಮ್ಮ ರಿಸಲ್ಟ್ ಏನಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮತ್ತೆ ಇನ್ನೂ ರಿಸಲ್ಟ್ ಚೆಕ್ ಮಾಡಿರ್ಲಿಲ್ಲ ಅಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಜಾಯ್ನ್ ಆದ್ರೆ ನಿಮಗೆ ಈ ಲಿಂಕ್ ಆದ್ರೆ ಸಿಗುತ್ತೆ. ಓಕೆ, ಇದೇ ಲಿಂಕ್ ಈ ವರ್ಷ 2026 KCT ರಿಸಲ್ಟ್ ಚೆಕ್ ಮಾಡೋ ಲಿಂಕ್ ಅದ್ರಾಗಿರುತ್ತೆ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಸಲ್ಟ್ ಲಿಂಕ್ ತೋರಿಸುತ್ತೆ. ಸ್ವಲ್ಪ ಈ ತರ ವೇಟ್ ಮಾಡಿ ಅಂತ ಹೇಳ್ತಿದೆ. ಟೂ ಮೆನಿ ರಿಕ್ವೆಸ್ಟ್, ಪ್ಲೀಸ್ ವೇಟ್ ಎ ಮೂಮೆಂಟ್ ಅಂಡ್ ಟ್ರೈ ಅಗೇನ್ ಅಂತಂದು ಸ್ವಲ್ಪ ಬಿಟ್ಟು ನೀವು ಟ್ರೈ ಮಾಡಿ, ರಿಸಲ್ಟ್ ಖಂಡಿತ ಬರುತ್ತೆ. ನಿಮ್ಮ ರಿಸಲ್ಟ್ ಯಾವ್ದಾದ್ರು ಅಂದ್ರೆ ನೆಕ್ಸ್ಟ್ ಅಲ್ಲಿ ಪಕ್ಕದಲ್ಲಿ ಕಾಣಿಸುತ್ತೆ ಪ್ರಿಂಟ್ ಅಂತ. ಈ ಪ್ರಿಂಟ್ ಆಪ್ಷನ್ ಏನಕ್ಕಂದ್ರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ನ ಡೌನ್ ಮಾಡೋಕ್ಕಾಗಿರುತ್ತೆ. ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದ ತಕ್ಷಣ ಏನಾಗುತ್ತೆ, ಪ್ರಿಂಟ್ ಆಪ್ಷನ್ ಇರುತ್ತಲ್ಲ ಅದನ್ನ ಡೌನ್ ಮಾಡಿದ ತಕ್ಷಣ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅದನ್ನ ಜೆರಾಕ್ಸ್ ತಗೊಂಡು ನೆಕ್ಸ್ಟ್ ನಿಮಗೆ ಫೀಚರ್ಲಿ ಯೂಸ್ ಆಗುತ್ತೆ. ಓಕೆನಾ? ಇದರಲ್ಲಿ ಯಾವುದೇ ಒರಿಜಿನಲ್ ಮಾರ್ಕ್ಸ್ ಕಾರ್ಡು KCT ಗೆ ಬರೋದಿಲ್ಲ. ಇಲ್ಲಿ ಏನು ಆನ್ಲೈನ್ ಇರುತ್ತೆ ಇದೇ ನಿಮಗೆ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸೆಕೆಂಡ್ PC ತರ ಬರೋದಿಲ್ಲ. ಜಸ್ಟ್ ಇದ್ರಲ್ಲಿ ಆನ್ಲೈನ್ ಏನು ತೋರಿಸಿರುತ್ತೆ ಇದೇ ನಿಮ್ಮ ಒಂದು ಒರಿಜಿನಲ್ ಮಾರ್ಕ್ಸ್, ಇದೇ ನಿಮಗೆ ಲಾಸ್ಟ್ ಆಗಿರುತ್ತೆ ಫೈನಲ್ ಆಗಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋದಿಲ್ಲ CET ಇದು. ಜಸ್ಟ್ ರ್ಯಾಂಕ್ ಮಾತ್ರ ನೆನಪಿಕೋಬೇಕು, ಇಲ್ಲಾಂದ್ರೆ ಒಂದು ಪೇಪರ್ ನ ಪ್ರಿಂಟ್ ಔಟ್ ತಗೊಂಡ್ಬಿಡಿ. ಇದೊಂದೇ ಸಾರಿ ಚೆಕ್ ಮಾಡಕ ಬರೋದ್ರ ಅಂತ ಕೇಳಿದ್ರೆ ನೋ ಇಲ್ಲ, ಎನಿ ಟೈಮ್ ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಇವತ್ತಿಂದ ಅಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ನೆಕ್ಸ್ಟ್ ನಿಮ್ದು KCT ಕೌನ್ಸಿಲಿಂಗ್ ಎಂಡ್ ಆದ್ರೂ ಈ ರಿಸಲ್ಟ್ ಆಕ್ಟಿವೇಟ್ ಆಗಿರುತ್ತೆ. ಯಾವಾಗ ಬೇಕಾದ್ರೂ ಲಿಂಕ್ ನ ನೀವು ಚೆಕ್ಔಟ್ ಮಾಡ್ಕೋಬಹುದು. ನಿಮ್ಮ ರಿಸಲ್ಟ್ ಲಿಂಕ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ರಿಸಲ್ಟ್ ಏನಾಯ್ತು ಅಂತ ಕಮೆಂಟ್ ಬಾಕ್ಸ್ ಹಾಕಿ. ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಆಗಿದ್ದ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.